ಗುಡ್ ಮಾರ್ನಿಂಗ್ ಮಿನಿ ವ್ಲಾಗ್ಗೆ ಸ್ವಾಗತ. ನನ್ನ ಮುಖ ಹೇಗಿದೆ ಅಂತ ನೋಡ್ತಿದ್ದೀರಾ. ಆ್ಯಕ್ಚುಲಿ ಡೈಲಿ ಸೆಷನ್ ಇರೋದು 8 o'clockಗೆ. ನಾನು ಇವತ್ತು ಇದ್ದಿದ್ದು 7:50ಗೆ. ಗ್ರೀನ್ ಟೀ ವಿತ್ ಚಿಯಾ ಸೀಡ್ಸ್ ಹಾಗೆ ವಾಲ್ನಟ್ನ ತೊಗೊಂಡು ಇವತ್ತು ಮನೇಲೇ ವರ್ಕೌಟ್ ಮಾಡೋಣ ಅಂತ ಪ್ರಿಪೇರ್ ಆದೆ. ಸೊ ನನಗೆ ಕನ್ನಡಿ ಮುಂದೆ ನಾನು ನೋಡಿದಾಗ ನಾನು ಸಣ್ಣನೇ ಇದ್ದೀನಲ್ಲ ಅಂತ ಅನಿಸುತ್ತೆ. ಬಟ್ ನೋಡಿ, ನನ್ನ ಈ ಟಮ್ಮಿ ಏನಿದೆ, ಈ ಟಮ್ಮಿ ಪಾರ್ಟ್ನ ನಾನು ಕರಗಿಸ್ಬೇಕು. ಅದಕ್ಕೋಸ್ಕರ ನಾನು ವರ್ಕೌಟ್ ಮಾಡೋದು ಗೈಸ್. ಆ್ಯಂಡ್ ಸೆಷನ್ನ ಮುಗಿಸ್ಕೊಂಡೆ. ಸೊ ಅದಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ವಾರ್ಮಪ್ ಎಕ್ಸಸೈಸ್ಗಳನ್ನೆಲ್ಲ ಮಾಡಿಕೊಂಡೆ. ಸೊ ಸೆಷನ್ ಇವತ್ತು ಲೆಗ್ ವರ್ಕೌಟ್ ಇತ್ತು, ಸ್ವಲ್ಪ ಕಾಲೆಲ್ಲ ನೋವ್ತಾ ಇದೆ. ಇದು ಮುಗಿಸ್ಕೊಂಡು ನಾನು ಜಿಮ್ಗೆ ಹೋಗಿ ನನ್ನ ಡೈಲಿ ರೊಟೀನ್ ಏನಿದೆ, ಕಾರ್ಡಿಯೋ ಏನಿದೆ, ಸೊ ಕಾರ್ಡಿಯೋನ ಕೂಡ ಮುಗಿಸ್ಕೊಂಡೆ. ಸೊ ಸಾಕಾಯ್ತು ಇವತ್ತು. ಅದಾದಮೇಲೆ ಸ್ವಲ್ಪ ಏರೋಗೆ ಕೇರ್ ಮಾಡೋಣ ಅಂತೇಳಿ ಕರಿಬೇವು ತೊಗೊಂಡು ತಿಂದೆ. ಇದು ನಮ್ಮ ಅಪಾರ್ಟ್ಮೆಂಟಲ್ಲೇ ಬೆಳೆದಿರುವಂತಹ ಕರಿಬೇವು. ನಮ್ಮ ಅಪಾರ್ಟ್ಮೆಂಟಲ್ಲಿ ಎಲ್ಲ ಇದೆ ಗೈಸ್. ನನಗಂತೂ ನಮ್ಮ ಅಪಾರ್ಟ್ಮೆಂಟ್ ತುಂಬ ಇಷ್ಟ. ಸೊ ಇಂಥದ್ದಿಲ್ಲ ಅಂತೇನಿಲ್ಲ, ಎಲ್ಲನೂ ನಮ್ಮ ಅಪಾರ್ಟ್ಮೆಂಟಲ್ಲಿ ಸಿಗುತ್ತೆ. ಅಂದರೆ ನಮ್ಮ ಅಪಾರ್ಟ್ಮೆಂಟ್ ಏನು ತುಂಬ ಲಕ್ಸುರಿಯಾಗೇನಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ಇದಾದಮೇಲೆ ಬ್ರೇಕ್ಫಾಸ್ಟು ಇದನ್ನು ತೊಗೊಂಡೆ. ಆ್ಯಂಡ್ ಯುಕ್ತ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತೀನಿ ಅಂತ ಹಠ ಮಾಡ್ತಿದ್ಲು. ಅವರಪ್ಪ ಸನ್ಸ್ಕ್ರೀನ್ ಹಾಕ್ಬಿಟ್ಟು ಕಳಿಸ್ತಾ ಇದ್ದಾರೆ ನೋಡಿ. ಅದಾದಮೇಲೆ ನಾನು ಲಂಚ್ ತೊಗೊಂಡೆ. ಇವತ್ತಿನ ಲಂಚು ಇದು. ಸೊ ಚಿಕನ್ ಮಾಡಿದ್ಲು ರಾಧಾ, ಚೆನ್ನಾಗಿತ್ತು. ಆ್ಯಂಡ್ ಯುಕ್ತನ ಮಲಗಿಸಿ ನಮ್ಮದು ಸ್ವಲ್ಪ ಬ್ಯಾಗ್ ಪ್ಯಾಕ್ ಮಾಡಿ ನಾವು ಊರಿಗೆ ಹೋಗ್ತಿರೋದ್ರಿಂದ ಸನಿನ ಬೋರ್ಡಿಂಗಿಗೆ ಬಿಟ್ಟು ಬಂದೆ. ಅದಾದಮೇಲೆ ಇವತ್ತು ನಮ್ಮಮ್ಮ ಕೂಡ ಬಂದಿದ್ದಾರೆ, ಹಾಗೆ ರಂಜಿ ಕೂಡ ಬಂದಿದ್ದಾಳೆ, ಆ್ಯಂಡ್ ಇಶ್ಯೂ ಮತ್ತು ನಮ್ಮ ಅಪ್ಪ ಕೂಡ ಬಂದಿದ್ದಾರೆ. ಇದು ನನ್ನ ಇವತ್ತಿನ ಡಿನ್ನರ್ ಗೈಸ್. ಆ್ಯಂಡ್ ಇವತ್ತು ರಚ್ಚು ಕೂಡ ಬಂದಿದ್ದಾಳೆ, ನವೀನ ಕೂಡ ಬಂದಿದ್ದಾನೆ. ಹಾಗೆ ಕೆಳಗಡೆ ಹೋಗಿ ಪಂಚರ್ ಆಗಿರೋ ಸೈಕಲಲ್ಲಿ ಸೈಕ್ಲಿಂಗ್ ಕೂಡ ಮಾಡಿದೆ. ಫ್ರೆಂಡ್ಶಿಪ್ ಅಂದರೆ ಕೆಲಸ ಆಗೋವರೆಗೂ ನಮ್ಮ ಜೊತೆ ಇದ್ದು ಕೆಲಸ ಆದಮೇಲೆ ಬಿಟ್ಟು ಹೋಗ್ತಾರಲ್ಲ, ಅದಲ್ಲ. ಏನೇ ಆದರೂ ನಿಮ್ಮ ಜೊತೆನೇ ಇರ್ತೀವಿ ಅಂತ ಇರ್ತಾರಲ್ಲ, ಅದು ಫ್ರೆಂಡ್ಶಿಪ್. ಇಷ್ಟೇ ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಮಿಸ್ ಮೀ, ಬಾಯ್.